ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಮನ್ ಲೋಕ. ಸ್ನೇಹಿತರೆ, ಒಂದು ದಿನ ಲಕ್ಷ್ಮೀ ದೇವಿಯು ಮಹಾವಿಷ್ಣುವನ್ನ ಕೇಳ್ತಾರೆ, ಪ್ರಭು, ನನ್ನ ಮನಸ್ಸಿನಲ್ಲಿ ತುಂಬಾ ದಿನಗಳಿಂದ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅದೇನೆಂದ್ರೆ, ಈ ಲೋಕದಲ್ಲಿ ಎಲ್ಲಕ್ಕಿಂತ ದೊಡ್ಡ ದಾನ ಯಾವುದು? ಯಾವ ದಾನ ಮಾಡಿದ್ರೆ ಪುಣ್ಯ ಲಭಿಸುತ್ತದೆ? ಹಾಗೆಯೇ ಕೆಟ್ಟವರನ್ನ ಹೇಗೆ ಗುರುತಿಸಬೇಕೆಂದು ಕೇಳ್ತಾರೆ. ಆಗ ಭಗವಾನ್ ವಿಷ್ಣು ಹೇಳ್ತಾರೆ, ದೇವಿ, ನೀನು ಒಳ್ಳೆಯ ಪ್ರಶ್ನೆಗಳನ್ನೇ ಕೇಳಿದೀಯಾ. ಈ ಪ್ರಶ್ನೆಗಳು ಈ ಲೋಕದ ಎಲ್ಲ ಮಾನವರಿಗೂ ಉಪಯುಕ್ತವಾಗ್ತವೆ. ಇದನ್ನು ವಿವರಿಸಲು ನಾನು ನಿನಗೆ ಒಂದು ಸಣ್ಣ ಕಥೆಯನ್ನ ಹೇಳ್ತೇನೆ. ಆ ಕಥೆಯನ್ನ ಪೂರ್ತಿಯಾಗಿ ಕೇಳಿದ್ರೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ ಎಂದು ಭಗವಾನ್ ವಿಷ್ಣು ಕಥೆಯನ್ನ ಹೇಳಲು ಪ್ರಾರಂಭಿಸ್ತಾರೆ. ಸ್ನೇಹಿತರೆ, ಕಥೆಯನ್ನ ಕೇಳೋದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್, ಕಮೆಂಟ್ಸ್ ಬಾಕ್ಸ್ ನಲ್ಲಿ ಜೈ ಮಹಾವಿಷ್ಣು ಅಥವಾ ನಿಮಗೆ ಇಷ್ಟವಾದ ದೇವರ ಹೆಸರನ್ನ ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನ ಹೇಳಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈಗ ಕಥೆಯನ್ನ ಪ್ರಾರಂಭಿಸೋಣ. ಆಗ ಭಗವಾನ್ ವಿಷ್ಣು ಹೇಳ್ತಾರೆ, ದೇವಿ, ರತ್ನಗಿರಿ ಎಂಬ ರಾಜ್ಯವನ್ನ ಕಾರ್ತಿಕೇಯನೆಂಬ ಮಹಾರಾಜನು ಆಳ್ತಾ ಇದ್ದ. ಆ ಮಹಾರಾಜನು ಸತ್ಯ ಮತ್ತು ಧರ್ಮವನ್ನ ಪಾಲಿಸ್ತಾ ಇದ್ದ. ಮಹಾರಾಣಿ ಕೂಡ ಒಳ್ಳೆಯ ಸ್ವಭಾವದವಳಾಗಿದ್ಲು. ಗಂಡ ಹೆಂಡತಿ ಇಬ್ರು ಮಹಾಶಿವನ ದೊಡ್ಡ ಭಕ್ತರಾಗಿದ್ರು. ಪ್ರತಿದಿನ ಭಕ್ತಿಯಿಂದ ಮಹಾಶಿವನ ದೇವಾಲಯಕ್ಕೆ ಹೋಗ್ತಾ ಇದ್ರು. ಎಲ್ಲವೂ ಚೆನ್ನಾಗಿದ್ದರೂ ಮಹಾರಾಜನಿಗೆ ಮಕ್ಕಳಿರಲಿಲ್ಲ. ತನ್ನ ಬಳಿ ಎಲ್ಲವೂ ಇದ್ದರೂ ತನಗೆ ಮಕ್ಕಳಿಲ್ಲ ಎಂಬ ದುಃಖ ಮಹಾರಾಜ ಮತ್ತು ಮಹಾರಾಣಿಯ ಮನಸ್ಸಿನಲ್ಲಿತ್ತು. ಒಂದು ದಿನ ಮಹಾರಾಜನು ಮಹಾರಾಣಿಯೊಂದಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ. ಅದೇ ಸಮಯದಲ್ಲಿ ಒಬ್ಬ ಮಹಿಳೆ ಮನೆಯ ಮುಂದೆ ಕಸವನ್ನ ಗುಡಿಸ್ತಿರೋದು ಕಾಣಿಸಿತು. ಆಗ ಅವಳು ಮಹಾರಾಜ ಮತ್ತು ಮಹಾರಾಣಿಯ ಮುಖವನ್ನ ನೋಡಿದ ತಕ್ಷಣ ತಲೆಯನ್ನ ಬಗ್ಗಿಸಿ ಮನೆಯೊಳಗೆ ಹೋದಳು. ಅವಳು ಹಾಗೆ ಮಾಡಿದ್ದು ಮಹಾರಾಜನಿಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಹಿಂತಿರುಗಿದ ನಂತರ ಮಹಾರಾಜನು ಒಬ್ಬ ಸೈನಿಕನನ್ನ ಕರೆದು ಹೇಳ್ತಾನೆ, ಆ ದೇವಾಲಯದ ಪಕ್ಕದ ಮನೆಯಲ್ಲಿರುವ ಮಹಿಳೆಯನ್ನ ಇಲ್ಲಿಗೆ ಕರ್ಕೊಂಡ್ ಬಾ ಎಂದು ಆದೇಶಿಸ್ತಾನೆ. ಆಗ ಆ ಸೈನಿಕನು ಆ ಮಹಿಳೆಯ ಮನೆಗೆ ಹೋಗ್ತಾನೆ. ಆಗ ಅವಳಿಗೆ ಹೇಳ್ತಾನೆ, ಮಹಾರಾಜರು ನಿಮ್ಮನ್ನ ಕರೆದಿದ್ದಾರೆ ಎಂದು. ಆಗ ಆ ಮಹಿಳೆ ಮಹಾರಾಜರು ಏಕೆ ಕರೆದರು ಎಂದು ಅವಳು ಭಯ ಪಡ್ತಾಳೆ. ಆಗ ಹೇಳ್ತಾಳೆ, ಏಕೆ ನನ್ನ ಮಹಾರಾಜರು ಕರೆದಿದ್ದಾರೆ? ನಾನೇನು ತಪ್ಪು ಮಾಡಿಲ್ವಲ್ಲ ಎಂದು ಕೇಳ್ತಾಳೆ. ಆಗ ಸೈನಿಕನು ಹೇಳ್ತಾನೆ, ನನಗೇನು ಗೊತ್ತಿಲ್ಲ, ಮಹಾರಾಜರು ನಿಮ್ಮನ್ನ ಕರೆದುಕೊಂಡು ಬರಲು ಹೇಳಿದ್ದಾರೆ. ಅವರು ನಿಮ್ಮನ್ನ ಏನೋ ಕೇಳ್ತಾರಂತೆ ಎಂದು ಹೇಳ್ತಾನೆ. ಆಗ ಆ ಸೈನಿಕನು ಅವಳನ್ನ ಮಹಾರಾಜರ ಅರಮನೆಗೆ ಕರೆದುಕೊಂಡು ಹೋಗ್ತಾನೆ. ಆಗ ಮಹಿಳೆ ಮಹಾರಾಜರನ್ನ ನೋಡಿ ಹೇಳ್ತಾಳೆ, ಮಹಾರಾಜ, ನನ್ನನ್ನ ಏಕೆ ಕರೆಸಿದ್ದೀರಿ? ನಾನು ಯಾವ ತಪ್ಪನ್ನು ಮಾಡಿಲ್ವಲ್ಲ ಎಂದು ಕೇಳ್ತಾಳೆ. ಆಗ ಮಹಾರಾಜನು ಹೇಳ್ತಾನೆ, ನೀನು ಬೆಳಗ್ಗೆ ನಮ್ಮನ್ನ ನೋಡಿ ನಿನ್ನ ತಲೆಯನ್ನ ಬಗ್ಗಿಸಿ ಬೇಗನೆ ಮನೆಯೊಳಗೆ ಹೋದೆ. ನಮ್ಮನ್ನ ನೋಡಿ ಹಾಗೆ ಏಕೆ ಮಾಡಿದೆ ಎಂದು ಕೇಳ್ತಾನೆ. ಅದಕ್ಕೆ ಆ ಮಹಿಳೆ ಹೇಳ್ತಾಳೆ, ಮಹಾರಾಜ, ನೀವು ನನಗೆ ಮರಣದಂಡನೆ ವಿಧಿಸಿದ್ರೂ ನನಗೆ ಭಯವಿಲ್ಲ. ನಾನು ಸತ್ಯವನ್ನೇ ಹೇಳ್ತೇನೆ. ಇಲ್ಲಿ ದೊಡ್ಡ ದೊಡ್ಡ ಪಂಡಿತರು, ವಿದ್ವಾಂಸರು ಇದ್ದಾರೆ. ನಾನು ಹೇಳುವುದು ತಪ್ಪಾಗಿದ್ರೆ ನೀವು ನನಗೆ ಮರಣದಂಡನೆಯನ್ನು ವಿಧಿಸಿ. ಮಹಾರಾಜ, ಈ ರಾಜ್ಯದ ಜನರು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮುಖ ನೋಡಿದ್ರೆ ಅವರಿಗೆ ಒಂದು ದಿನ ಪೂರ್ತಿ ಒಳ್ಳೆಯದಾಗೋದಿಲ್ಲ ಎಂದು ನಂಬ್ತಾರೆ. ಏಕೆಂದ್ರೆ ನಿಮಗೆ ಮಕ್ಕಳಿಲ್ಲ. ನಿಮಗೆ ಮಕ್ಕಳಿಲ್ಲದ ಕಾರಣ ನಾನು ನಿಮ್ಮ ಮುಖ ನೋಡಿ ನನ್ನ ತಲೆಯನ್ನ ಬಗ್ಗಿಸಿ ಮನೆಯೊಳಗೆ ಹೋದೆ ಎಂದು ಹೇಳ್ತಾಳೆ. ಆ ಮಹಿಳೆಯ ಮಾತುಗಳನ್ನ ಕೇಳಿದ ಮಹಾರಾಜನಿಗೆ ಬಹಳ ದುಃಖವಾಗುತ್ತದೆ. ಅವಳು ನಿಜವನ್ನೇ ಹೇಳಿದಳು. ಮಹಾರಾಜನಿಗೆ ಮಕ್ಕಳಿಲ್ಲದಿದ್ದರೆ ಅದು ರಾಜ್ಯಕ್ಕೆ ಶುಭ ಸೂಚಕವಲ್ಲ ಎಂದುಕೊಂಡು ಅವಳನ್ನ ಅವಳ ಮನೆಗೆ ಕಳುಹಿಸಿ ಬಿಡ್ತಾನೆ. ಆಗ ಮಹಾರಾಜನು ತನ್ನ ಮನಸ್ಸಿನಲ್ಲಿ ಹೀಗೆ ಅಂದ್ಕೊಳ್ತಾನೆ, ನಾನು ಮಕ್ಕಳಿಗಾಗಿ ಆ ಮಹಾಶಿವನ ದೇವಸ್ಥಾನದಲ್ಲಿ ಯಜ್ಞ ಮಾಡಿಸ್ತೇನೆ. ಆಗ್ಲಾದ್ರೂ ಆ ಮಹಾಶಿವನ ಕರುಣೆಯಿಂದ ನನಗೆ ಮಕ್ಕಳಾಗಬಹುದು ಎಂದ್ಕೊಳ್ತಾನೆ. ಆಗ ಮಹಾರಾಜನು ಮಹಾರಾಣಿಯ ಬಳಿಗೆ ಹೋಗಿ, ದೇವಿ, ನಮಗೆ ಮಕ್ಕಳಿಲ್ಲದ ಕಾರಣ ನಮ್ಮ ಮುಖವನ್ನು ಸಹ ಜನರು ನೋಡ್ತಿಲ್ಲ. ಆದ್ರಿಂದ ಮಕ್ಕಳಿಗಾಗಿ ಯಜ್ಞ ಮಾಡೋಣ, ಆತನು ನಮಗೆ ಮಕ್ಕಳನ್ನ ಕರುಣಿಸ್ತಾನೆ ಎಂದು ಹೇಳ್ತಾನೆ. ಮುಂದಿನ ದಿನ ಮಹಾರಾಜನು ಮಕ್ಕಳಿಗಾಗಿ ಯಜ್ಞವನ್ನ ಮಾಡಿಸ್ತಾನೆ. ಯಜ್ಞವು ಪೂರ್ಣಗೊಳ್ಳುತ್ತದೆ. ಹೀಗೆ ಒಂದು ವರ್ಷ ಕಳೆದು ಹೋಗುತ್ತದೆ. ಆದ್ರೂ ಮಕ್ಕಳಾಗೋದಿಲ್ಲ. ಆಗ ಮಹಾರಾಜನಿಗೆ ನಿರಾಸೆಯಾಗುತ್ತದೆ. ಆ ಯಜ್ಞ ಮಾಡಿಸಿದ ಬ್ರಾಹ್ಮಣನು ಮಹಾರಾಜನ ಬಳಿಗೆ ಬಂದು, ಮಹಾರಾಜ, ನಾನು ಇಲ್ಲಿಯವರೆಗೂ ಮಾಡಿಸಿದ ಯಾವ ಯಜ್ಞವೂ ವ್ಯರ್ಥವಾಗಲಿಲ್ಲ. ಎಲ್ಲವೂ ಒಳ್ಳೆ ಫಲಿತಾಂಶವನ್ನೇ ನೀಡಿವೆ. ನಿಮಗೆ ಮಾತ್ರ ಆ ಯಜ್ಞದ ಫಲ ಸಿಗಲಿಲ್ಲ. ನಿಮ್ಮ ಹಣೆ ಬರಹದಲ್ಲಿ ಮಕ್ಕಳ ಭಾಗ್ಯವೇ ಇಲ್ಲದಂತಿದೆ ಎಂದು ಹೇಳಿ ಆ ಬ್ರಾಹ್ಮಣನು ಅಲ್ಲಿಂದ ಹೊರಟು ಹೋಗ್ತಾನೆ. ಅದನ್ನ ಕೇಳಿದ ಮಹಾರಾಜನಿಗೆ ಇನ್ನೂ ನಿರಾಸೆಯಾಗುತ್ತದೆ. ಒಳಗೊಳಗೆ ತುಂಬಾ ದುಃಖ ಪಡ್ತಾನೆ. ಹೀಗೆ ಕೆಲವು ದಿನಗಳು ಕಳೀತವೆ. ಒಂದು ದಿನ ಮಹಾರಾಜರ ಮಂತ್ರಿ ಮಹಾರಾಜನ ಬಳಿಗೆ ಬಂದು ಹೇಳ್ತಾನೆ, ಮಹಾರಾಜ, ನಮ್ಮ ಪಕ್ಕದ ರಾಜ್ಯದಲ್ಲಿ ಒಂದು ಕಾಡಿನಲ್ಲಿ ಒಬ್ಬ ಸಾಧುವಿನ ಆಶ್ರಮವಿದೆ. ಅವರು ಬಹಳ ದೊಡ್ಡವರು. ಎಲ್ಲರ ಸಮಸ್ಯೆಗಳನ್ನ ಪರಿಹರಿಸುತ್ತಿದ್ದಾರೆ.
ನೀವು ಸಹ ಅವರ ಬಳಿಗೆ ಹೋದರೆ ನಿಮಗೂ ಏನಾದ್ರೂ ಪರಿಹಾರ ಖಂಡಿತವಾಗಿ ಸಿಗುತ್ತದೆ ಎಂದು ಹೇಳ್ತಾನೆ. ಆಗ ಮಹಾರಾಜರು, ನಾನು ಎಷ್ಟೋ ಪ್ರಯತ್ನಗಳನ್ನ ಮಾಡಿದ್ದೇನೆ, ಇದನ್ನ ಪ್ರಯತ್ನಿಸ್ತೇನೆ, ಒಮ್ಮೆ ಆದ್ರೂ ಅವರ ಬಳಿಗೆ ಹೋಗಿ ನೋಡ್ತೇನೆ ಎಂದು ಅದೇ ವಿಷಯವನ್ನ ಮಹಾರಾಣಿಗೆ ಹೇಳಿ ಮರುದಿನ ಬೆಳಗ್ಗೆ ಇಬ್ಬರು ಆ ಸಾಧುವಿನ ಬಳಿಗೆ ಹೋಗ್ತಾರೆ. ಕಥೆಯನ್ನ ಹೇಳ್ತಿರುವ ಭಗವಾನ್ ವಿಷ್ಣು ಹೇಳ್ತಾರೆ, ದೇವಿ ಆಶ್ರಮವನ್ನ ತಲುಪಿದ ಇಬ್ಬರಿಗೂ ಆ ಸಾಧು ಧ್ಯಾನ ಮಾಡ್ತಿರೋದು ಕಾಣಿಸಿತು. ಸ್ವಲ್ಪ ಸಮಯದ ನಂತರ ಆ ಮಹಾತ್ಮನು ಧ್ಯಾನದಿಂದ ಹೊರಬಂದು ತನ್ನ ಮುಂದೆ ಕೈ ಮುಗಿದು ನಿಂತಿದ್ದ ಮಹಾರಾಜ ಮತ್ತು ಅವನ ಪತ್ನಿಯನ್ನ ನೋಡಿ ಅವನನ್ನ ಗುರುತಿಸಿ, ಮಹಾರಾಜ, ಯಾವ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೀರಿ, ಏನು ಬೇಕು ಎಂದು ಕೇಳ್ತಾನೆ. ಆಗ ಮಹಾರಾಜನು ಅವನಿಗೆ ನಮಸ್ಕರಿಸುತ್ತಾ ತನ್ನ ದುಃಖವನ್ನ ಅವನಿಗೆ ಹೇಳ್ಕೊಳ್ತಾನೆ. ಎಲ್ಲವನ್ನ ಕೇಳಿದ ಸಾಧು ತನ್ನ ಕಣ್ಣುಗಳನ್ನ ಮುಚ್ಚಿಕೊಂಡು ಸ್ವಲ್ಪ ಹೊತ್ತು ಆಳವಾಗಿ ಯೋಚಿಸಿ ಹೇಳ್ತಾರೆ, ಮಹಾರಾಜ, ನೀನು ಪೂರ್ವ ಜನ್ಮದಲ್ಲಿ ಮಾಡಿದ ಒಂದು ಪಾಪದ ಕಾರಣದಿಂದ ನಿನಗೆ ಇಷ್ಟು ದಿನ ಮಕ್ಕಳಿರಲಿಲ್ಲ ಎಂದು ಹೇಳ್ತಾರೆ. ಆ ಮಾತುಗಳನ್ನ ಕೇಳಿದ ಮಹಾರಾಜನು ಆ ಸಾಧುವಿನ ಪಾದಗಳಿಗೆ ನಮಸ್ಕರಿಸುತ್ತಾ, ಮಹಾತ್ಮ, ನೀವೇ ಹೇಗಾದ್ರೂ ನನ್ನ ಸಮಸ್ಯೆಗೆ ಪರಿಹಾರವನ್ನ ತೋರಿಸಿ ಎಂದು ಕೇಳ್ತಾನೆ. ಆಗ ಸಾಧು ಹೇಳ್ತಾರೆ, ಮಹಾರಾಜ, ನೀವು ಇಷ್ಟೊಂದು ದುಃಖಿಸಬೇಡಿ, ಈ ಲೋಕದಲ್ಲಿ ಪ್ರತಿ ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರ ಖಂಡಿತವಾಗಿಯೂ ಇರುತ್ತದೆ. ನಿಮ್ಮ ಸಮಸ್ಯೆಗೂ ಪರಿಹಾರವಿದೆ. ನಾನು ಹೇಳಿದಂತೆ ಮಾಡಿದ್ರೆ ನಿಮಗೆ ಮಕ್ಕಳಾಗ್ತಾರೆ ಎಂದು ತನ್ನ ಆಶ್ರಮದ ಒಳಗೆ ಹೋಗಿ ಒಂದು ಬಟ್ಟಲಿನಲ್ಲಿ ಪ್ರಸಾದವನ್ನ ತಂದು ಮಹಾರಾಜ ಮತ್ತು ಅವನ ಹೆಂಡತಿಗೆ ಕೊಡುತ್ತಾ, ಮಹಾರಾಜ, ಈ ಪ್ರಸಾದಕ್ಕೆ ಬಹಳ ಮಹಿಮೆ ಇದೆ. ನೀವು ಮನೆಗೆ ಹೋದ ನಂತರ ಸ್ನಾನ ಮಾಡಿ ಈ ಪ್ರಸಾದವನ್ನ ಇಬ್ಬರು ಸ್ವೀಕರಿಸಬೇಕು. ಹಾಗೆ ಮಾಡಿದ್ರೆ ನಿಮಗೆ ಸ್ವಲ್ಪ ದಿನಗಳಲ್ಲಿಯೇ ನಿಮಗೆ ಒಬ್ಬ ಮಗ ಜನಿಸ್ತಾನೆ. ಆದ್ರೆ ಇದರಲ್ಲಿ ಒಂದು ಸಮಸ್ಯೆ ಕೂಡ ಇದೆ. ಅದೇನೆಂದ್ರೆ ಆ ಪುತ್ರನ ಆಯುಷು ಕೇವಲ 20 ವರ್ಷಗಳು ತುಂಬಿದ ತಕ್ಷಣ ಅವನು ಸಾಯ್ತಾನೆ. ಆದ್ರೂ ಪರವಾಗಿಲ್ಲ ಅಂದುಕೊಂಡ್ರೆ ನೀವು ಈ ಪ್ರಸಾದವನ್ನ ಸ್ವೀಕರಿಸಬಹುದು ಎಂದು ಹೇಳ್ತಾನೆ. ಆ ಸಾಧುವಿನ ಮಾತುಗಳನ್ನ ಕೇಳಿದ ಮಹಾರಾಜನು ಚೆನ್ನಾಗಿ ಯೋಚಿಸಿ, 20 ವರ್ಷಗಳಾದ್ರೂ ಸರಿ, ಒಟ್ಟಲ್ಲಿ ಮಕ್ಕಳಿಲ್ಲದೆ ಇರೋದಕ್ಕಿಂತ ಮಕ್ಕಳಾಗುವುದು ತುಂಬಾ ಮುಖ್ಯ ಎಂದುಕೊಂಡು ಸರಿ ಎಂದು ಹೇಳಿ ಆ ಪ್ರಸಾದವನ್ನ ಸ್ವೀಕರಿಸಿ ಸಾಧುಗಳಿಗೆ ಧನ್ಯವಾದವನ್ನ ಹೇಳಿ ಅಲ್ಲಿಂದ ತನ್ನ ಅರಮನೆಗೆ ಹೋಗ್ತಾನೆ. ಸ್ನಾನ ಮಾಡಿ ಇಬ್ಬರು ಆ ಪ್ರಸಾದವನ್ನ ಸ್ವೀಕರಿಸ್ತಾರೆ. ನಂತರ ಕೆಲವೇ ದಿನಗಳಲ್ಲಿ ಅವರಿಗೆ ಒಬ್ಬ ಮಗ ಜನಿಸ್ತಾನೆ. ಅದನ್ನು ನೋಡಿ ಮಹಾರಾಜನು ಬಹಳ ಸಂತೋಷ ಪಡ್ತಾನೆ. ಇಡೀ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತದೆ. ಎಲ್ಲರಿಗೂ ಕಾಣಿಕೆಗಳನ್ನ, ದಾನ ಧರ್ಮಗಳನ್ನ ಮಾಡ್ತಾನೆ. ಇಷ್ಟು ಸಹಾಯ ಮಾಡಿದ ಆ ಸಾಧುವನ್ನ ಮಹಾರಾಜನು ಭೇಟಿಯಾಗಲು ಬಯಸ್ತಾನೆ. ಮರುದಿನವೇ ಎಷ್ಟೋ ಕಾಣಿಕೆಗಳನ್ನ ತೆಗೆದುಕೊಂಡು ಆ ಸಾಧುವಿನ ಹತ್ತಿರ ಹೋಗ್ತಾರೆ. ಆಗ ಮಹಾರಾಜನು ಹೇಳ್ತಾನೆ, ಮಹಾತ್ಮ, ನೀವು ಹೇಳಿದಂತೆಯೇ ನನಗೆ ಮಕ್ಕಳಾದರು. ನೀವು ಮಾಡಿದ ಸಹಾಯವನ್ನ ನಾನು ಜೀವನ ಪೂರ್ತಿ ಮರೆಯಲಾರೆ ಎಂದು ಅವನ ಪಾದಗಳನ್ನ ಹಿಡ್ಕೊಳ್ತಾನೆ. ಆಗ ಸಾಧು ಹೇಳ್ತಾರೆ, ಮಹಾರಾಜ, ಇದರಲ್ಲಿ ನಾನು ಮಾಡಿದ್ದೇನು ಇಲ್ಲ. ನನ್ನ ಒಳ್ಳೆಯತನ ಹಾಗೂ ಆ ಮಹಾದೇವನ ಕೃಪೆಯಿಂದ ನಿನಗೆ ಮಕ್ಕಳಾದರು ಎಂದು ಹೇಳ್ತಾನೆ. ಅವನ ಆಶೀರ್ವಾದವನ್ನ ಪಡ್ಕೊಂಡು ಅಲ್ಲಿಂದ ತನ್ನ ರಾಜ್ಯಕ್ಕೆ ತಲುಪ್ತಾನೆ. ಹೀಗೆ ದಿನಗಳು ಕಳೆಯುತ್ತಿವೆ. ಮಹಾರಾಜನ ಮಗನು ಸಹ ದೊಡ್ಡವನಾಗ್ತಿದ್ದಾನೆ. ತನ್ನ ತಂದೆಯಂತೆಯೇ ಆ ಪುತ್ರನು ಸಹ ಬಹಳ ಬುದ್ಧಿವಂತನು, ಮಹಾಶಿವನ ಪರಮ ಭಕ್ತನು. ಮಹಾರಾಜನು ಅವನನ್ನ ಅತಿಯಾಗಿ ಪ್ರೀತಿಯಿಂದ ಬೆಳೆಸ್ತಾ ಇದ್ದ. ತನ್ನ ಪುತ್ರನಿಗೆ ಸಹದೇವ ಎಂದು ಹೆಸರಿಡ್ತಾನೆ. ತಮ್ಮನ ಮಗನನ್ನ ನೋಡಿ ಆ ಮಹಾರಾಜನು ತುಂಬಾ ಸಂತೋಷ ಪಟ್ಟುತ್ತಾ ಪೂರ್ತಿಯಾಗಿ ಮಗನ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದ. ತನ್ನ ಮಗನ ಪ್ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಮುಳುಗಿ ಹೋಗಿದ್ದಾನೆಂದ್ರೆ ಕೊನೆಗೆ ತನ್ನ ಮಗ 20 ವರ್ಷಗಳು ಮಾತ್ರ ಬದುಕ್ತಾನೆಂಬ ವಿಷಯವನ್ನೇ ಮರೆತು ಬಿಟ್ಟಿದ್ದನು. ಒಂದು ದಿನ ರಾತ್ರಿ ಮಲಗುವ ಸಮಯದಲ್ಲಿ ಮಹಾರಾಜನಿಗೆ ನೆನಪಾಗುತ್ತೆ, ಅಯ್ಯೋ, ನನ್ನ ಮಗ 20 ವರ್ಷಗಳು ಮಾತ್ರ ಬದುಕ್ತಾನೆ. ಈಗ ನನ್ನ ಮಗನಿಗೆ 15 ವರ್ಷ ತುಂಬಿದೆ, ಅಂದ್ರೆ ಇನ್ನು 5 ವರ್ಷಗಳು ಮಾತ್ರ ಬದುಕ್ತಾನೆ. ತಕ್ಷಣ ತನ್ನ ಮಗನಿಗೆ ಮದುವೆ ಮಾಡಬೇಕು. ಅವನಿಗೆ ಮಕ್ಕಳಾದರೆ ನಮ್ಮ ವಂಶ ಉಳಿಯುತ್ತದೆ ಎಂದು ಯೋಚಿಸ್ತಾನೆ. ಮರುದಿನವೇ ತನ್ನ ಮಗನಿಗಾಗಿ ಒಬ್ಬ ಒಳ್ಳೆಯ ಹುಡುಗಿಯನ್ನ ಹುಡುಕಲು ಪ್ರಾರಂಭಿಸ್ತಾನೆ. ಆ ಪಕ್ಕದ ರಾಜ್ಯದ ಮಹಾರಾಜನಿಗೆ ಒಬ್ಬ ಮಗಳಿದ್ದಳು. ಅವಳು ಬಹಳ ಸುಂದರವಾಗಿದ್ಲು. ಅವಳು ಬಹಳ ಬುದ್ಧಿವಂತೆ ಹಾಗೂ ದಾನ ಧರ್ಮಗಳನ್ನ ಮಾಡ್ತಾ ಇದ್ಲು. ಬೆಳಿಗ್ಗೆ ಪಕ್ಷಿಗಳಿಗೆ ಧಾನ್ಯ ಹಾಕೋದು, ಮನೆ ಮುಂದೆ ಬಂದವರಿಗೆ ದೊಡ್ಡ ಮನಸ್ಸಿನಿಂದ ದಾನ ಧರ್ಮವನ್ನ ಮಾಡೋದು. ಅವಳ ಬಗ್ಗೆ ತಿಳಿದುಕೊಂಡ ಮಹಾರಾಜನು ಅವಳನ್ನೇ ತನ್ನ ಮಗನಿಗೆ ಮದುವೆ ಮಾಡಬೇಕೆಂದು ಬಯಸ್ತಾನೆ. ಅದೇ ವಿಷಯವನ್ನ ಪಕ್ಕದ ರಾಜ್ಯದ ಮಹಾರಾಜನಿಗೂ ಸಂದೇಶ ಕಳಿಸ್ತಾನೆ. ಅವನಿಗೂ ಆ ಮದುವೆ ಒಪ್ಪಿಗೆಯಾಗುತ್ತದೆ. ಬಹಳ ಜೋರಾಗಿ ಇಬ್ಬರಿಗೂ ಮದುವೆ ಮಾಡ್ತಾರೆ. ಸೊಸೆಯಾಗಿ ಮನೆಗೆ ಬಂದ ಯುವರಾಣಿ ತನ್ನ ತವರು ಮನೆಯಲ್ಲಿದ್ದಂತೆಯೇ ಇಲ್ಲೂ ಸಹ ದಾನ ಧರ್ಮಗಳನ್ನ ಮಾಡಲು ಪ್ರಾರಂಭಿಸ್ತಾಳೆ. ಅನಾಥರಿಗೆ, ಬಡವರಿಗೆ ಅನ್ನದಾನ ಮಾಡದೆ ಅವಳು ಊಟ ಮಾಡ್ತಾ ಇರಲಿಲ್ಲ. ಅವಳು ಬೆಳಿಗ್ಗೆ ಎದ್ದ ತಕ್ಷಣ ತಾನೇ ಬಾಗಿಲಲ್ಲಿ ನಿಂತು ಹಸಿವು ಎಂದು ಬಂದವರಿಗೆ
ಊಟ ಬಡಿಸ್ತಾ ಇದ್ಲು. ಅವಳ ದಯಾ ಗುಣವನ್ನ ನೋಡಿ ಎಲ್ಲರೂ ಮೆಚ್ಚಿದ್ದರು. ಹೀಗೆ ನಿಧಾನವಾಗಿ ಕಾಲ ಕಳೆಯುತ್ತಲೇ ಇದೆ. ಕಾಲ ಕಳೆಯುತ್ತಿದ್ದಂತೆ ಆ ಯುವರಾಜನ ಮರಣದ ಸಮಯ ಹತ್ತಿರವಾಗುತ್ತಿದೆ. ಮಹಾರಾಣಿ ಮತ್ತು ಮಹಾರಾಜರು ಈ ವಿಷಯವನ್ನ ನೆನೆದು ಬಹಳ ದುಃಖ ಪಡ್ತಿರ್ತಾರೆ. ತಮ್ಮ ಮಗ ಇನ್ನು ಕೆಲವೇ ದಿನಗಳಲ್ಲಿ ತಮ್ಮನ್ನ ಬಿಟ್ಟು ಹೋಗ್ತಿದ್ದಾನೆ ಎಂದು ನೆನೆದು ಅಳಲು ಶುರು ಮಾಡ್ತಾರೆ. ಈ ವಿಷಯ ಅವರಿಬ್ಬರಿಗಷ್ಟೇ ತಿಳಿದಿತ್ತು, ಬೇರೆ ಯಾರಿಗೂ ಹೇಳಿರಲಿಲ್ಲ. ಹೀಗೆ ಕಾಲ ಕಳೆಯುತ್ತಿದ್ದಂತೆ ತಮ್ಮ ಮಗನ ಬಗ್ಗೆ ಯೋಚಿಸುತ್ತಾ ಅವರ ಆರೋಗ್ಯ ಪೂರ್ತಿಯಾಗಿ ಹಾಳಾಯಿತು. ಊಟವನ್ನು ಸಹ ಸರಿಯಾಗಿ ಮಾಡ್ತಾ ಇಲ್ಲ. ಈಗ ಯುವರಾಜನಿಗೆ 20 ವರ್ಷಗಳು ತುಂಬಲು ಕೇವಲ 3 ದಿನಗಳು ಮಾತ್ರ ಉಳಿದಿವೆ. ತಂದೆ ತಾಯಿಯ ದುಃಖ ಹೆಚ್ಚಾಗುತ್ತಿದೆ. ಕೊನೆ ದಿನ ಬರುತ್ತದೆ. ಇಂದಿಗೆ ಯುವರಾಜನಿಗೆ 20 ವರ್ಷ ತುಂಬಲು ತಮ್ಮ ಮಗನ ಮರಣವನ್ನ ನೋಡಿ ತಾವು ತಡೆದುಕೊಳ್ಳಲಾರೆವು ಎಂದು ಭಾವಿಸಿ ಮಹಾರಾಜ ಮತ್ತು ಅವನ ಪತ್ನಿ ಮಹಾಶಿವನ ದೇವಸ್ಥಾನಕ್ಕೆ ಹೋಗಿ ತಮ್ಮ ಮಗನ ಮರಣವನ್ನ ನೋಡುವ ಶಕ್ತಿಯನ್ನ ಕರುಣಿಸಬೇಡ ಎಂದು ಆ ಮಹಾಶಿವನನ್ನ ಬೇಡ್ಕೊಳ್ತಾ ಇದ್ದಾರೆ. ಈ ಕಡೆ ಯುವರಾಣಿ ಮಾತ್ರ ಎಷ್ಟು ಸಂತೋಷದಿಂದ ತನ್ನ ಕೆಲಸವನ್ನ ತಾನು ಮಾಡ್ಕೊಳ್ತಾ ಇದ್ದಾಳೆ. ಏಕೆಂದ್ರೆ ಯುವರಾಜನ ಮರಣದ ಬಗ್ಗೆ ಅವಳಿಗೆ ಏನು ಸಹ ತಿಳಿದಿಲ್ಲ. ಇತ್ತ ಯಮಧರ್ಮರಾಜನು ಸಹ ಇಂದು ಯುವರಾಜನಾದ ಸಹದೇವನ ಮರಣ ಸಂಭವಿಸಬೇಕು, ಅವನ ಆಯುಸ್ಸು ಇಂದಿಗೆ ಮುಗಿಯುತ್ತದೆ ಎಂದು ಯಮದೂತರನ್ನ ಕರೆದು ಹೇಳ್ತಾರೆ, ನೀವು ಹೋಗಿ ಯುವರಾಜನಾದ ಸಹದೇವನ ಪ್ರಾಣವನ್ನ ತೆಗೆದುಕೊಂಡು ಬನ್ನಿ. ಆದ್ರೆ ಅವನ ಮರಣ ಮಾತ್ರ ಸಹಜವಾಗಿ ಆಗಬಾರದು. ಒಂದು ಕೋಣ ಅವನನ್ನ ಹಿಂದೆಯಿಂದ ಡಿಕ್ಕಿ ಹೊಡೆದು ತುಳಿಯುವುದರಿಂದ ಆಗುತ್ತದೆ. ಆ ಕೋಣ ಬಂದು ಹಿಂದೆಯಿಂದ ಯುವರಾಜನನ್ನ ಡಿಕ್ಕಿ ಹೊಡೆದ್ರೆ ಮಾತ್ರ ಅವನು ಸಾಯುತ್ತಾನೆ. ಆದ್ರಿಂದ ನೀವು ಮೊದಲು ಒಂದು ಕೋಣದ ಬಳಿಗೆ ಹೋಗಿ ಯುವರಾಜನನ್ನ ಡಿಕ್ಕಿ ಹೊಡೆಯುವಂತೆ ಪ್ರೇರೇಪಿಸಿ ಎಂದು ಆದೇಶಿಸ್ತಾನೆ. ಯಮಧರ್ಮರಾಜನ ಆದೇಶದಂತೆ ಆ ಇಬ್ಬರು ಯಮದೂತರು ಭೂಲೋಕಕ್ಕೆ ಹೊರಡುತ್ತಾರೆ. ಹಾಗೆ ಅವರು ಒಂದು ಕೋಣದ ಬಳಿಗೆ ಹೋಗ್ತಾರೆ. ಆಗ ಯಮಧರ್ಮರಾಜನ ಮಾಯೆಯಿಂದ ಆ ಕೋಣ ತನ್ನ ಮನಸ್ಸಿನಲ್ಲಿ ಹೀಗೆ ಅಂದ್ಕೊಳ್ಳುತ್ತೆ, ನಾನು ಇಂದು ಮಹಾರಾಜನ ತೋಟಕ್ಕೆ ಹೋಗಿ ಹುಲ್ಲನ್ನ ತಿನ್ಬೇಕು. ಮಹಾರಾಜರ ತೋಟ ಎಷ್ಟು ಸುಂದರವಾಗಿದೆ ಎಂದು ಒಮ್ಮೆ ನೋಡ್ಕೊಂಡು ಬರ್ತೇನೆಂದು ನಿಧಾನವಾಗಿ ಮಹಾರಾಜರ ತೋಟಕ್ಕೆ ತಲುಪುತ್ತದೆ. ಯುವರಾಜನು ಸಹ ಪ್ರತಿದಿನ ಆ ತೋಟದಲ್ಲಿ ತಿರುಗಾಡ್ತಾ ಇದ್ದ. ಆ ಕೋಣ ಹುಲ್ಲನ್ನ ತಿನ್ನುತ್ತಾ ತಿನ್ನುತ್ತಾ ಅತ್ತಿತ್ತ ತಿರುಗಾಡ್ತಿತ್ತು. ಯಮದೂತರು ಸಹ ಅಲ್ಲೇ ನಿಂತು ಕಾಯ್ತಾ ಇದ್ರು. ಆ ನಗರದಿಂದ ದೂರದಲ್ಲಿ ಒಬ್ಬ ಬ್ರಾಹ್ಮಣ ತನ್ನ ಕುಟುಂಬದೊಂದಿಗೆ ವಾಸಿಸ್ತಾ ಇದ್ದ. ಅವನಿಗೆ ಒಬ್ಬಳೇ ಮಗಳು. ಅವಳಿಗೂ ಮದುವೆ ಮಾಡಿದ್ದನು. ಆದ್ರೆ ಆಕೆಯ ಗಂಡ ದುಷ್ಟತಗಳಿಗೆ ಬಲಿಯಾಗಿ ತನ್ನ ಹೆಂಡತಿಯನ್ನ ಒಡೆಯುತ್ತಾ ಅವಳನ್ನ ನಾನಾ ರೀತಿಯಲ್ಲಿ ಹಿಂಸಿಸ್ತಾ ಇದ್ದ. ಅವನ ಹಿಂಸೆಯನ್ನ ತಾಳಲಾರದೆ ನನ್ನ ತಂದೆ ಮನೆಗೆ ಬಂದು, ದೇವರೇ, ನನ್ನ ಜೀವನ ನಾಶವಾಯಿತು. ನನ್ನ ಗಂಡ ನನ್ನನ್ನು ಬಹಳ ಹಿಂಸಿಸ್ತಾ ಇದ್ದಾನೆ. ನಾನು ಈಗ ಗರ್ಭಿಣಿ ಆದ್ರೂ ನನ್ನ ಗಂಡ ನನ್ನನ್ನು ಒಡೆದು ಇಲ್ಲಿಗೆ ಕಳುಹಿಸಿ ಬಿಟ್ಟಿದ್ದಾನೆ. ಇನ್ನು ನಾನು ಅವನ ಬಳಿಗೆ ಹೋಗೋದಿಲ್ಲ. ನನಗೆ ಹುಟ್ಟಲಿರುವ ಮಗುವನ್ನ ನೋಡ್ಕೊಳ್ತಾ ಇಲ್ಲೇ ಇರ್ತೇನೆ ಎಂದು ಹೇಳ್ತಾಳೆ. ಅದನ್ನು ಕೇಳಿದ ಬ್ರಾಹ್ಮಣನು ಬಹಳ ದುಃಖ ಪಡ್ತಾನೆ. ಅವನು ತುಂಬಾ ಬಡವನು. ಪ್ರತಿದಿನ ಭಿಕ್ಷೆ ಬೇಡಿದ್ರೆ ಮಾತ್ರ ಅವನ ಹೊಟ್ಟೆ ತುಂಬ್ತಾ ಇತ್ತು. ಅಂಥದ್ರಲ್ಲಿ ಈಗ ಗರ್ಭಿಣಿಯಾದ ಮಗಳು ಸಹ ತನ್ನ ಮನೆಗೆ ಬಂದಿದ್ರಿಂದ ಏನ್ ಮಾಡ್ಬೇಕೆಂದು ಅವನಿಗೆ ತಿಳಿತಾ ಇಲ್ಲ. ಅವನ ಬಳಿ ತಿನ್ನಲು ಸರಿಯಾದ ಊಟವೂ ಇಲ್ಲ. ಆಗ ಅವನ ಮಗಳು ಹೇಳ್ತಾಳೆ, ಅಪ್ಪ, ನಾನು ಬಹಳ ದೂರದಿಂದ ನಡೆದುಕೊಂಡು ಬಂದಿದ್ದೇನೆ. ನನಗೆ ತುಂಬಾ ಹಸಿವಾಗ್ತಿದೆ. ತಿನ್ನಲು ಏನಾದ್ರೂ ತಂದು ಕೊಡಿ ಎಂದು ಕೇಳ್ತಾಳೆ. ಬಡತನ ಮನುಷ್ಯನಿಗೆ ಒಂದು ಶಾಪ. ಅವನು ಎಲ್ಲಾದ್ರೂ ಆಹಾರ ಸಿಗುತ್ತದೆ ಏನು ಎಂದು ಊರೆಲ್ಲ ತಿರುಗಾಡ್ತಾನೆ. ಆದ್ರೆ ಅವನಿಗೆ ಎಲ್ಲಿಯೂ ಊಟ ಸಿಗೋದಿಲ್ಲ. ಅವನು ತುಂಬಾ ದುಃಖದಿಂದ ಖಾಲಿ ಕೈಯಿಂದಲೇ ಮನೆಗೆ ಹಿಂದಿರುಗ್ತಾನೆ. ಊಟ ತರದೆ ಬಂದ ತಂದೆಯನ್ನ ನೋಡಿ ಮಗಳು ಹೇಳ್ತಾಳೆ, ಅಪ್ಪ, ಎಲ್ಲಿಯೂ ಆಹಾರ ಸಿಗಲಿಲ್ಲವೇ? ನಾನು ಗರ್ಭಿಣಿ. ನನಗೆ ತುಂಬಾ ಹಸಿವಾಗ್ತಿದೆ. ಇವತ್ತು ಊಟ ಮಾಡದಿದ್ರೆ ನನ್ನ ಪ್ರಾಣವೇ ಹೋದಂತಾಗುತ್ತದೆ. ನಾನು 3 ದಿನಗಳಿಂದ ಏನು ತಿಂದಿಲ್ಲ ಎಂದು ಹೇಳ್ತಾಳೆ. ಆಗ ಆ ಬ್ರಾಹ್ಮಣನು ಹೇಳ್ತಾನೆ, ಮಗಳೇ, ನಾನು ಆಹಾರಕ್ಕಾಗಿ ಬಹಳ ಪ್ರಯತ್ನಿಸಿದೆ. ಆದ್ರೆ ಯಾರೂ ನನಗೆ ಸಹಾಯ ಮಾಡಲಿಲ್ಲ. ನೀನು ಸ್ವಲ್ಪ ಹೊತ್ತು ಇರು. ನಾನು ಮಹಾರಾಜರ ಮನೆಗೆ ಹೋಗಿ ಭಿಕ್ಷೆ ಕೇಳ್ತೇನೆ. ಅಲ್ಲಿ ಖಂಡಿತವಾಗಿಯೂ ಏನಾದ್ರೂ ಆಹಾರ ಅಥವಾ ದನ ಸಿಗುತ್ತದೆ ಎಂದು ಹೇಳಿ ಮಹಾರಾಜರ ಅರಮನೆಯ ಬಾಗಿಲಿಗೆ ತಲುಪ್ತಾನೆ. ಅದೇ ದಿನ ಮಹಾರಾಜ ಮತ್ತು ಮಹಾರಾಣಿಯ ಆರೋಗ್ಯ ಹಾಳಾಗಿದ್ರಿಂದ ಸೊಸೆ ಅವರ ಬಳಿಯೇ ಇದ್ದು ಯಾರಿಗೂ ಅನ್ನದಾನವಾಗಲಿ ಹೊರಗಿನವರಿಗೆ ಸಹಾಯವನ್ನಾಗಲಿ ಮಾಡಲಿಲ್ಲ. ಅವರಿಗೆ ಸೇವೆ ಮಾಡುತ್ತಾ ಒಳಗೆ ಇದ್ದಳು. ಕೇವಲ ತನ್ನ ಗಂಡನಿಗಾಗಿ ಮಾತ್ರ ಊಟವನ್ನ ಮಾಡ್ತಾ ಇದ್ಲು. ಅತ್ತ ಯುವರಾಜ ತೋಟಕ್ಕೆ ತಿರುಗಾಡಲು ಹೋಗಿದ್ದ. ಇತ್ತ ಬ್ರಾಹ್ಮಣ ಬಾಗಿಲಿನ ಮುಂದೆ ಬಂದು ಭಿಕ್ಷೆಯನ್ನ ಕೇಳ್ತಾನೆ. ಅವನನ್ನ ನೋಡಿದ ಸೊಸೆಗೆ ಅವನ ಮೇಲೆ ದಯೆ ಬರುತ್ತೆ. ಆಗ ಆ ಬ್ರಾಹ್ಮಣ, ಅಮ್ಮ, ನನಗೆ ಬಹಳ ಹಸಿವಾಗಿದೆ. ಹಾಗೆಯೇ ನನ್ನ ಮಗಳು ಊಟಕ್ಕಾಗಿ ಮನೆಯಲ್ಲಿ ಕಾಯ್ತಾ ಇದ್ದಾಳೆ. ಅವಳು ತುಂಬು ಗರ್ಭಿಣಿ. ದಯವಿಟ್ಟು ತಿನ್ನಲು ಏನಾದ್ರೂ ಕೊಡಿ ಎಂದು ಕೇಳ್ತಾನೆ. ಅವನ ಸ್ಥಿತಿಯನ್ನ ನೋಡಿದ
ಯುವರಾಣಿ, ಅಯ್ಯೋ ಪಾಪ, ತುಂಬಾ ಹಸಿವಿನಿಂದಿರುವ ಹಾಗೆ ಕಾಣಿಸುತ್ತದೆ. ಆದ್ರೆ ನಾನು ನನ್ನ ಗಂಡನಿಗಾಗಿ ಮಾತ್ರ ಊಟ ಮಾಡಿದ್ದೇನೆ. ಈ ಊಟವನ್ನ ಇವನಿಗೆ ಕೊಟ್ಟರೆ ನನ್ನ ಗಂಡ ಏನ್ ತಿಂತಾರೆ? ಆದ್ರೂ ನನ್ನ ಗಂಡ ತೋಟದಲ್ಲಿ ತಿರುಗಾಡಲು ಹೋಗಿದ್ದಾರೆ. ಹಿಂದಿರುಗಲು ಸ್ವಲ್ಪ ಸಮಯ ಹಿಡಿಯುತ್ತದೆ. ಈ ಊಟವನ್ನ ಇವನಿಗೆ ಕೊಟ್ಟು ನನ್ನ ಗಂಡನಿಗೆ ಮತ್ತೆ ಅಡುಗೆಯನ್ನ ಮಾಡ್ತೇನೆ ಎಂದು ಆ ಊಟವನ್ನ ಕೊಡ್ತಾಳೆ. ಅದನ್ನ ತೆಗೆದುಕೊಂಡು ಆ ಬ್ರಾಹ್ಮಣನು ಅವಳಿಗೆ ಧನ್ಯವಾದವನ್ನ ಹೇಳುತ್ತಾ ಬಹಳ ಸಂತೋಷದಿಂದ ಆ ಊಟವನ್ನ ತೆಗೆದುಕೊಂಡು ಮನೆಗೆ ಹೋಗಿ ಆ ಊಟವನ್ನ ತನ್ನ ಮಗಳಿಗೆ ಬಡಿಸ್ತಾನೆ. ಇತ್ತ ಯುವರಾಜ ತೋಟದಲ್ಲಿ ಅತ್ತಿತ್ತ ತಿರುಗಾಡ್ತಾ ಇದ್ದಾನೆ. ಒಂದು ಕಡೆ ಯಮದೂತರು ಕಾಯ್ತಾ ಇದ್ದಾರೆ. ಆ ಕೋಣ ಹಿಂದೆಯಿಂದ ಡಿಕ್ಕಿ ಹೊಡೆದ ತಕ್ಷಣ ಯುವರಾಜನ ಪ್ರಾಣವನ್ನ ತೆಗೆದುಕೊಂಡು ಯಮಲೋಕಕ್ಕೆ ಹೋಗ್ಬೇಕೆಂದು ನೋಡ್ತಾ ಇದ್ರು. ಇತ್ತ ಆ ಗರ್ಭಿಣಿ ತೃಪ್ತಿಯಿಂದ ಊಟ ಮಾಡಿ, ಅಪ್ಪ ಊಟ ಬಹಳ ರುಚಿಯಾಗಿತ್ತು, ಯಾರು ಕೊಟ್ರು ಎಂದು ಕೇಳ್ತಾಳೆ. ಆಗ ತನ್ನ ತಂದೆ ಹೇಳ್ತಾನೆ, ಮಗಳೇ, ಈ ಊಟವನ್ನ ಯುವರಾಣಿ ಕೊಟ್ರು. ಈ ರಾಜ್ಯದ ಮಹಾರಾಜನ ಸೊಸೆ ಬಹಳ ಒಳ್ಳೆಯವರು, ಅವರೇ ಈ ಊಟವನ್ನ ನಮಗೆ ಕೊಟ್ರು ಎಂದು ಹೇಳ್ತಾನೆ. ಆಗ ಅವನ ಮಗಳು ಆ ಊಟದಿಂದ ತೃಪ್ತಿ ಹೊಂದಿ ಆ ಭಗವಂತನನ್ನ ಹೀಗೆ ಪ್ರಾರ್ಥಿಸ್ತಾಳೆ, ಓ ಭಗವಂತ, ಯಾರು ಈ ಊಟವನ್ನ ನನಗೆ ಕೊಟ್ರೋ ಅವರ ಯಾವಾಗಲೂ ಸೌಭಾಗ್ಯವತಿಯಾಗಿರಲಿ. ಈ ಊಟದಿಂದ ನನ್ನ ಪ್ರಾಣ ಉಳಿತು, ನನ್ನ ಆತ್ಮಕ್ಕೆ ತೃಪ್ತಿ ಸಿಕ್ಕಿತು. ಆ ಯುವರಾಣಿಯ ಗಂಡ ದೀರ್ಘಾಯುಷಿಯಿಂದ ಜೀವಿಸಲಿ ಎಂದು ಆ ಭಗವಂತನನ್ನ ಬೇಡ್ಕೊಳ್ತಾಳೆ. ಇತ್ತ ಯುವರಾಜ ಮತ್ತೆ ತೋಟದಿಂದ ಅರಮನೆಗೆ ಹೋಗಲು ಸಿದ್ಧನಾಗ್ತಿದ್ದ. ಆಗ ಯಮಧರ್ಮರಾಜನ ಮಾಯೆಯಿಂದ ಆ ಕೋಣ ಯುವರಾಜನನ್ನ ಹಿಂದೆಯಿಂದ ಹೋಗಿ ಡಿಕ್ಕಿ ಹೊಡೆಯಬೇಕೆಂದು ವೇಗವಾಗಿ ಅವನ ಕಡೆಗೆ ಹೋಯಿತು. ಅದೇ ಸಮಯದಲ್ಲಿ ಇಬ್ಬರು ದೇವದೂತರು ಅಲ್ಲಿ ಪ್ರತ್ಯಕ್ಷರಾಗ್ತಾರೆ. ಆಗ ಅವರ ದಿವ್ಯ ಶಕ್ತಿಯಿಂದ ಆ ಕೋಣವನ್ನ ಮುಂದೆ ಸಾಗದಂತೆ ಮಾಡ್ತಾರೆ. ಇನ್ನು ಎಷ್ಟೇ ಪ್ರಯತ್ನಿಸಿದ್ರೂ ಆ ಕೋಣ ಮುಂದೆ ಹೋಗಲು ಸಾಧ್ಯವಾಗೋದಿಲ್ಲ. ತನ್ನ ಶಕ್ತಿಯೆಲ್ಲ ಕಡಿಮೆಯಾಗುತ್ತದೆ. ಆಗ ಆ ಕೋಣ ತನ್ನ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳುತ್ತೆ, ಅಯ್ಯೋ, ನನಗೇನಾಯಿತು? ನಾನು ಮುಂದೆ ಹೋಗಲು ಸಾಧ್ಯವಾಗ್ತಿಲ್ಲ. ನಾನು ರಾಜಕುಮಾರನನ್ನ ಡಿಕ್ಕಿ ಹೊಡೆಯಬೇಕಲ್ಲ, ಆದ್ರೆ ನನಗೆ ನಡೆಯಲು ಕೂಡ ಸಾಧ್ಯವಾಗ್ತಿಲ್ಲ. ಅಸಲಿಗೆ ನನಗೆ ಏನಾಯಿತು? ನನ್ಗೇನು ಅರ್ಥವಾಗ್ತಿಲ್ಲ ಎಂದು ಯೋಚಿಸುತ್ತದೆ. ಕಥೆಯನ್ನ ಹೇಳ್ತಿರುವ ಭಗವಾನ್ ವಿಷ್ಣು ಲಕ್ಷ್ಮೀ ದೇವಿಗೆ ಹೇಳ್ತಾರೆ, ದೇವಿ, ಇದೆಲ್ಲವೂ ಆ ಬ್ರಾಹ್ಮಣನ ಮಗಳ ಆಶೀರ್ವಾದದ ಫಲ. ಆ ಊಟದಿಂದ ಅವಳಿಗೆ ತೃಪ್ತಿ ಸಿಕ್ಕಿತು. ಅವಳು ಸ್ವಚ್ಛವಾದ ಮನಸ್ಸಿನಿಂದ ಯುವರಾಜನ ದೀರ್ಘಾಯುಷಿಯಿಂದ ಇರಲಿ ಎಂದು ಆಶೀರ್ವದಿಸಿದಳು. ಅದಕ್ಕಾಗಿಯೇ ಆ ಕೋಣ ಯುವರಾಜನನ್ನ ಡಿಕ್ಕಿ ಹೊಡೆಯಲು ಸಾಧ್ಯವಾಗಲಿಲ್ಲ. ಆಗ ದೇವದೂತರು ಯಮದೂತರನ್ನ ನೋಡಿ, ನೀವು ಯುವರಾಜನ ಪ್ರಾಣವನ್ನ ತೆಗೆದುಕೊಂಡಲು ಹೋಗಲು ಸಾಧ್ಯವಿಲ್ಲ. ಹೇಗೆ ಶಾಪ ಫಲಿಸುತ್ತದೆಯೋ ಹಾಗೆಯೇ ಸ್ವಚ್ಛವಾದ ಮನಸ್ಸಿನಿಂದ ನೀಡುವ ಆಶೀರ್ವಾದವು ಕೂಡ ಫಲಿಸುತ್ತದೆ. ಯುವರಾಜನ ಹೆಂಡತಿ ಮಾಡಿದ ದಾನ ತನ್ನ ಗಂಡನ ಪ್ರಾಣವನ್ನ ಕಾಪಾಡಿತು. ನೀವಿನ್ನು ಹೊರಟು ಹೋಗಿ ಎಂದು ಹೇಳ್ತಾರೆ. ಆಗ ಯಮದೂತರು ಹೇಳ್ತಾರೆ, ಇಲ್ಲ ಇಲ್ಲ, ಇದು ಯಮಧರ್ಮರಾಜನ ಆಜ್ಞೆ, ಇಂದು ಇವನ ಪ್ರಾಣವನ್ನ ತೆಗೆದುಕೊಂಡು ಹೋಗಲೇಬೇಕು ಎಂದು ಹೇಳ್ತಾರೆ. ಆದ್ರೆ ದೇವದೂತರು ಕೇಳುವುದಿಲ್ಲ, ಯುವರಾಜನಿಗೆ ಅಡ್ಡಿಯಾಗಿ ನಿಲ್ತಾರೆ. ಇನ್ನು ಏನು ಮಾಡಲಾಗದೆ ಯಮದೂತರು ಯಮರಾಜನ ಬಳಿಗೆ ಹೋಗಿ, ದೇವ, ನಾವು ಆ ರಾಜಕುಮಾರನ ಪ್ರಾಣವನ್ನ ತರಲು ಸಾಧ್ಯವಾಗಲಿಲ್ಲ ಎಂದು ಹೇಳ್ತಾರೆ. ಅದಕ್ಕೆ ಯಮರಾಜನು ಹೇಳ್ತಾನೆ, ಏನ್ ನಡೆಯಿತು? ಏಕೆ ಅವನ ಪ್ರಾಣವನ್ನ ತರಲು ಸಾಧ್ಯವಾಗಲಿಲ್ಲ ಎಂದು ಕೇಳ್ತಾರೆ. ಆಗ ಯಮದೂತರು ಹೇಳ್ತಾರೆ, ದೇವ, ನಾವು ಅಲ್ಲಿಗೆ ಹೋದ ನಂತರ ಸರಿಯಾಗಿ ಪ್ರಾಣ ತೆಗೆಯುವ ಸಮಯದಲ್ಲಿ ಇಬ್ಬರು ದೇವದೂತರು ಬಂದು ಯುವರಾಜನ ಪ್ರಾಣಕ್ಕೆ ಅಡ್ಡಿಯಾಗಿ ನಿಂತರು. ಇನ್ನು ನಾವು ಏನು ಮಾಡಲಾಗದೆ ಹಿಂದಕ್ಕೆ ಬಂದೆವು ಎಂದು ಹೇಳ್ತಾರೆ. ಆಗ ಯಮಧರ್ಮರಾಜ ಆ ಯುವರಾಜನ ಪ್ರಾಣವನ್ನ ತಡೆಯುವಂತಹ ಶಕ್ತಿ ಏನಿದೆ ಎಂದು ಕೇಳ್ತಾರೆ. ಆಗ ಯಮದೂತರು ಹೇಳ್ತಾರೆ, ಪ್ರಭು, ಅವನ ಹೆಂಡತಿ ಮಾಡಿದ ದಾನದ ಬಲವೇ ಅವನ ಪ್ರಾಣವನ್ನ ಕಾಪಾಡುತ್ತಿದೆ ಎಂದು ಹೇಳ್ತಾರೆ. ಆಗ ಯಮಧರ್ಮರಾಜನು, ಇನ್ನು ನಾನೇ ಹೋಗಿ ಅವನ ಪ್ರಾಣವನ್ನ ತೆಗೆದುಕೊಂಡು ಬರ್ತೇನೆ ಎಂದು ಭೂಲೋಕಕ್ಕೆ ಬರ್ತಾನೆ. ಆಗ ಯಮಧರ್ಮರಾಜನು ನೋಡಿ, ವಿಧಿ ಬರಹವನ್ನ ಯಾರು ತಪ್ಪಿಸಲಾಗೋದಿಲ್ಲ, ಅವನ ಆಯಸ್ಸು ಇಂದಿಗೆ ಮುಗಿಯುತ್ತದೆ. ಅದಕ್ಕಾಗಿಯೇ ನಾನು ಅವನ ಪ್ರಾಣವನ್ನ ತೆಗೆದುಕೊಂಡು ಹೋಗಲು ಸ್ವತಃ ನಾನೇ ಬಂದಿದ್ದೇನೆ ಎಂದು ಹೇಳ್ತಾನೆ. ಆಗ ದೇವದೂತರು ಹೇಳ್ತಾರೆ, ಮಹಾತ್ಮ, ಒಂದು ಶಾಪಕ್ಕೆ ಎಷ್ಟರ ಮಟ್ಟಿಗೆ ಶಕ್ತಿ ಇರುತ್ತದೆಯೋ ಅದೇ ರೀತಿ ಒಂದು ಸ್ವಚ್ಛವಾದ ಆಶೀರ್ವಾದಕ್ಕೂ ಅಷ್ಟೇ ಶಕ್ತಿ ಇರುತ್ತದೆ. ಇವನು ದೀರ್ಘಾಯುಷಿಯಿಂದ ಇರಬೇಕು ಎಂದು ಸ್ವಚ್ಛವಾದ ಮನಸ್ಸಿನಿಂದ ಅವನಿಗೆ ಆಶೀರ್ವಾದ ಸಿಕ್ಕಿದೆ. ಇದು ಮಹಾದೇವನ ಆಜ್ಞೆ ಎಂದು ಮಹಾದೇವನು ಹೇಳಿದ ಕಾರಣದಿಂದ ಮಾತ್ರ ನಾವು ಇವನನ್ನ ಕಾಪಾಡಲು ಬಂದಿದ್ದೇವೆ ಎಂದು ಹೇಳ್ತಾರೆ. ಆಗ ಯಮರಾಜನು ಹೇಳ್ತಾನೆ, ಸರಿ, ಹಾಗಾದ್ರೆ ಮಹಾದೇವನ ಆಜ್ಞೆ ಆದ್ರೆ ನಾನೇನು ಮಾಡೋಕ್ಕಾಗಲ್ಲ. ಇನ್ನು ಇವನಿಗೆ ಹೆಚ್ಚು ಹೆಚ್ಚು ದೀರ್ಘಾಯುಷ್ಯನು ಕರುಣಿಸ್ತೇನೆ ಎಂದು ಅವನಿಗೆ ದೀರ್ಘಾಯುಷ್ಯನ ಕರುಣಿಸಿ ಯಮಧರ್ಮರಾಜನು ಅಲ್ಲಿಂದ ಹೊರಟು ಹೋಗ್ತಾನೆ. ಕಥೆಯನ್ನ ಮುಗಿಸಿದ ಭಗವಾನ್ ವಿಷ್ಣು ಲಕ್ಷ್ಮೀ ದೇವಿಗೆ ಹೇಳ್ತಾರೆ, ನೋಡಿದೆಯಾ ದೇವಿ, ಆ
ಹಸಿವಿನಿಂದಿದ್ದವರಿಗೆ ಊಟವನ್ನ ನೀಡಿದ್ರೆ ಅದರಿಂದ ಬಂದ ಪುಣ್ಯದ ಕಾರಣ ರಾಜಕುಮಾರನ ಪ್ರಾಣ ಉಳಿಯಿತು, ಅವನ ಆಯಸ್ಸು ಹೆಚ್ಚಾಯಿತು. ಅದಕ್ಕಾಗಿಯೇ ಹೇಳ್ತಿದ್ದೇನೆ, ಎಲ್ಲ ದಾನಗಳಿಗಿಂತ ಈ ಲೋಕದಲ್ಲಿ ದೊಡ್ಡ ದಾನ ಅನ್ನದಾನ ಎಂದು ಹೇಳ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.